ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಏನಕ್ಕೆ ಪ್ರಾಫಿಟ್ಸ್ ಬರಲ್ಲ? ಸ್ಟ್ರಾಟಜಿ ಇದೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ, ಆದರೂ ಅಕೌಂಟ್ ಬ್ಲೋ ಆಗುತ್ತಾ? ಸೊ ಇವತ್ತು ನಾನು 90% ಟ್ರೇಡರ್ಸ್ ಮಾಡುವ ಬಿಗ್ಗೆಸ್ಟ್ 5 ಮಿಸ್ಟೇಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಈ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿದರೆ ನಿಮ್ಮ ಟ್ರೇಡಿಂಗ್ ಜರ್ನಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ನಮಸ್ಕಾರ ಎಲ್ಲ ಟ್ರೇಡರ್ಸ್ಗೂ, ವೆಲ್ಕಮ್ ಬ್ಯಾಕ್ ಟು ಫಾಲ್ಕನ್ ಟ್ರೇಡರ್ಸ್. ಸೊ ನಾನು ನಿಮ್ಮ ಫೋರೆಕ್ಸ್, ಗೋಲ್ಡ್ ಆ್ಯಂಡ್ ಕ್ರಿಪ್ಟೋ ಮತ್ತು ಪ್ರೈಸ್ ಆ್ಯಕ್ಷನ್ ಕಾನ್ಸೆಪ್ಟ್ನ ಸಿಂಪಲ್ ಕನ್ನಡ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಇದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಸೊ ಯಾಕೆ ವೈ 90% ಟ್ರೇಡರ್ಸ್ ಲೂಸ್ ಮನಿ? ಯಾಕೆ 90% ಟ್ರೇಡರ್ಸು ಅಂದರೆ ಟ್ರೇಡಿಂಗಲ್ಲಿ 90% ಟ್ರೇಡರ್ಸ್ ತುಂಬ ಲೂಸ್ ಮಾಡ್ತಾರೆ, ಬಟ್ ಆ 10% ಟ್ರೇಡರ್ಸ್ ಮಾಡುವ ಎಷ್ಟು ಸಿಂಪಲ್ ಈಸಿ ವೇಯಲ್ಲಿ ನಾವು ಅದನ್ನು ಅರ್ಥ ಮಾಡಿ ಪ್ರಾಫಿಟ್ಸ್ನ ಗಳಿಸ್ಬೋದು. ಸೊ ಹೇಗೆ 10% ನಾವು ರೀಚ್ ಆಗಬೇಕು ಮತ್ತು ಹೇಗೆ ನಾವು 90%ನ ಅವಾಯ್ಡ್ ಮಾಡಬೇಕು? ಸೊ ಈ ಪ್ರಾಬ್ಲಮ್ ಬಗ್ಗೆ ಸಾಲ್ವ್ ಮಾಡೋಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿದ್ದೀವಿ. ಸೊ ಫಸ್ಟ್ ಮಿಸ್ಟೇಕ್ ಬಂದುಬಿಟ್ಟು ನಮ್ಮದು ಓವರ್ ಟ್ರೇಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಓವರ್ ಟ್ರೇಡಿಂಗ್ ಮಿಸ್ಟೇಕ್ ಆಗಿರುತ್ತೆ. ಬಟ್ ಮಾರ್ಕೆಟ್ ಡೈಲಿ ಅಪಾರ್ಚುನಿಟೀಸ್ ಕೊಡುತ್ತೆ ಅಂತ ಡೈಲಿ ಟ್ರೇಡ್ ಮಾಡಬೇಕು ಅಂತ ಇಲ್ಲ. ಸೊ ನೋ ಸೆಟಪ್, ನೋ ಟ್ರೇಡ್. ಸೊ ಪ್ರೊಫೆಷ್ನಲ್ ಟ್ರೇಡರ್ಸು ಕ್ವಾಲಿಟಿ ಸೆಟಪ್ಸ್ನ ವೆಯ್ಟ್ ಮಾಡ್ತಾರೆ. ಸೊ ಬಿಗಿನರ್ಸು ಕ್ವಾಂಟಿಟಿ ಟ್ರೇಡ್ಸ್ನ ವೆಯ್ಟ್ ಮಾಡ್ತಾರೆ. ಅಂದರೆ ಹೇಗಂದರೆ, ಸೊ ಸಿಂಪಲ್ ಆಗಿಲ್ಲ ನಾನು ತಿಳಿಸ್ತೀನಿ ನಿಮಗೆ. ಸೊ ಪ್ರೊಫೆಷ್ನಲ್ ಏನು ಮಾಡ್ತಾರೆ ಅಂದರೆ, ಅವರು ಒಂದು A+ ಸೆಟಪ್ನ ಇಡೀ ಜರ್ನಿನ ಫಾಲೋ ಮಾಡ್ತಾರೆ. ಒಂದು A+ ಸೆಟಪ್ಪು ಇಡೀ ಜರ್ನಿನ ಫಾಲೋ ಮಾಡ್ತಾರೆ. ಸೊ ಆ A+ ಸೆಟಪ್ ಮೇಲೆ ಅವರಿಗೆ ಪ್ರಾಫಿಟ್ಸ್ ಆಗಲಿ ಅಥವಾ SL ಹಂಟ್ ಆಗಲಿ, ಸೊ ಅವರಿಗೆ ಏನು ಅಂದರೆ ಒಂದು ಇಮೋಷನ್ಸ್ ಕನೆಕ್ಟ್ ಆಗಿರಲ್ಲ. ಸೊ ಅವರು ಏನು ಮಾಡ್ತಾರೆ, ಒಂದು ಸೆಟಪ್ನ ಇಡೀ ಲೈಫ್ ಲಾಂಗ್ ಜರ್ನಿನ ಫಾಲೋ ಮಾಡ್ತಾರೆ. ಸೊ ಅವರು ಟಾಪ್ 10% ಬರ್ತಾರೆ. ಬಟ್ ಅದೇ ನಾವು ರಿಟೇಲ್ ಟ್ರೇಡರ್ಸ್ ಏನು ಮಾಡ್ತೀವಿ, 90% ಟ್ರೇಡರ್ಸು ಒಂದು ಸೆಟಪ್ನ ಫಾಲೋ ಮಾಡಲ್ಲ. ನಾವು ಎವ್ರಿ ಸಿಂಗಲ್ ಸೆಟಪ್ನ ನಾವು ಫಾಲೋ ಮಾಡ್ತೀವಿ. ಇಲ್ಲಿ ಸೆಟಪ್ ಆಯಿತು, ಇಲ್ಲಿ ಮಾರ್ಕೆಟ್ ಟ್ಯಾಪ್ ಆಗುತ್ತೆ, ಇಲ್ಲಿಂದ ಎಕ್ಸಿಕ್ಯೂಟ್ ಮಾಡ್ತೀವಿ. ಆ್ಯಂಡ್ ದೆನ್ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ನಮಗೆ ರಿಯಾಕ್ಷನ್ ಕೊಡುತ್ತೆ, ಆ್ಯಂಡ್ ದೆನ್ ಮತ್ತೆ ನಮ್ಮ SL ಹಂಟ್ ಆಗುತ್ತೆ. ಸೊ ಏನಕ್ಕೆ ಹಂಟ್ ಆಗುತ್ತೆ? ಸೊ ಹೇಗೆ ನಾವು ಓವರ್ ಟ್ರೇಡಿಂಗ್ನ ಅವಾಯ್ಡ್ ಮಾಡ್ಬೋದು? ಸೊ ಸಿಂಪಲಾಗಿ ನಾನು ಹೇಳೋದು, ಓವರ್ ಟ್ರೇಡಿಂಗ್ ಅಂದರೆ ಹೈಲಿ ಟ್ರೇಡ್ಸ್ನ ತೊಗೊಂಡ್ಬಿಡಿ. ಡೈಲಿ 2 to 3 ಟ್ರೇಡ್ಸ್ ಪರ್ ಡೇ ನಿಮಗೆ 2 to 3 ಟ್ರೇಡ್ಸ್ ಇದ್ದರೆ ದಿ ಬೆಸ್ಟ್. ನಿಮ್ಮ ಜರ್ನಿ ಅಂದರೆ ನಿಮ್ಮ ಅಕೌಂಟು ಸೇಫ್ ಆಗಿಡುತ್ತೆ, ಪ್ಲಸ್ ನಿಮ್ಮ ಲಾಸಸ್ಸು ಕಮ್ಮಿ ಮಾಡುತ್ತೆ. ಸೊ ಹೇಗೆ ನಾವು 2 to 3 ಟ್ರೇಡ್ಸ್ ಪರ್ ಡೇ ಮಾಡಬೇಕು? ನಮಗಾಗಲ್ಲ, ಮಾಡಲೇಬೇಕು. ಆಗಲ್ಲ ಅಂದರೆ ನೋ ಚಾನ್ಸ್ ಇದೆ, ಮಾಡಲೇಬೇಕು 2 to 3 ಟ್ರೇಡ್ಸ್. ಸೊ ಸಿಂಪಲಾಗಿ ಒಂದು ಸೆಟಪ್ನ ಫಾಲೋ ಮಾಡಿ. ಸೊ ನಾನು ಹೇಳಬೇಕಾಗಿರೋದು, ಒಂದು ಸೆಟಪ್ನ ಫಾಲೋ ಮಾಡಿ. ಸಿಂಪಲ್ ಒಂದು ಫಿಪ್ ಸ್ಟ್ರಾಟಜಿ. ಯೂಟ್ಯೂಬಲ್ಲಿ ಬೇಕಾದಷ್ಟು ಸ್ಟ್ರಾಟಜೀಸ್ ಇದೆ. ಸೊ ನನ್ನ ಚಾನಲಲ್ಲಿ ಒಂದು ಸ್ಟ್ರಾಟಜಿ ಶೇರ್ ಮಾಡಿದ್ದೀನಿ ನಾನು, ಫಿಬೊನಾಚಿ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ರೆ ದಿ ಬೆಸ್ಟ್ ಪ್ರಾಫಿಟ್ಸ್ನ ನೀವು ಮಾಡ್ಬೋದು. ಸೊ ಸಿಂಪಲಾಗಿ ಒಂದು ಸೆಟಪ್ ಫಾರ್ಮ್ ಆಗುತ್ತೆ ಒಂದು ಲೆವೆಲಿಗೆ, ಆ್ಯಂಡ್ ದೆನ್ ಮಾರ್ಕೆಟ್ ಆ ಲೆವೆಲಿಗೆ ಟ್ಯಾಪ್ ಆಗುತ್ತಾ, ಏನೇನು ಕನ್ಫರ್ಮೇಷನ್ ಸೀಕ್ವೆನ್ಸಸ್ ಇದೆ ಅಂದರೆ 5 ಮಿನಿಟ್, 1 ಮಿನಿಟ್, 5 ಮಿನಿಟ್ ಎಲ್ಲ ಏನೇನು ಸೀಕ್ವೆನ್ಸ್ ಇದೆ ಅದನ್ನು ಫಾಲೋ ಮಾಡಿರಿ. ಸಿಂಪಲಾಗಿ ಆ ಲೆವೆಲ್, ಆ ಟೈಮಿಗೆ ನೀವು ಎಕ್ಸಿಕ್ಯೂಟ್ ಮಾಡಿರಿ ಟ್ರೇಡು. ಸಿಂಪಲಾಗಿ ಎಷ್ಟು ಕಮ್ಮಿ ಸ್ಟಾಪ್ ಲಾಸ್ ಇಡಿ, ರಿಸ್ಕ್ ರಿವಾರ್ಡ್ ಕಮ್ಮಿ ಇಡಿ, 1:2 ಅಥವಾ 1:3 ಇಡಿ. ಸಿಂಪಲ್ ಅಲ್ಲಿಂದ ನಿಮ್ಮ ಪ್ರಾಫಿಟ್ಸ್ ಆದರೆ ಇಟ್ಸ್ ಓಕೆ. ಇಲ್ಲ SL ಹಂಟ್ ಆಯಿತಾ, ಡನ್ ಮಾಡಿ, ಆ ಡೇನೇ ಡನ್ ಮಾಡಿ. ಸಿಂಪಲ್. ಮತ್ತೆ ಒಂದು ಸೆಟಪ್ ಆದರೆ ಟ್ರೇಡ್ ಮಾಡಿ, ಇಲ್ಲಾಂದರೆ ಟ್ರೇಡಿಂಗ್ ಅಂದರೆ MT5ನ ಲಾಗೌಟೇ ಮಾಡಿಬಿಡಿ. ಸಿಂಪಲ್ ಆಗಿದೆ. ಓವರ್ ಟ್ರೇಡಿಂಗ್ ಯಾಕೆ ಅವಾಯ್ಡ್ ಆಗಲ್ಲ? ಆರಾಮಾಗಿ ಅವಾಯ್ಡ್ ಮಾಡ್ಬೋದು. ಸೊ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ರಿಟೇಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ, ಎವ್ರಿ ಸೆಟಪ್, ಇಲ್ಲೂ ಸೆಟಪ್ ಆಯಿತಾ ಇಲ್ಲೂ ಎಂಟ್ರಿ ಮಾಡ್ತಾರೆ, ಇಲ್ಲೂ ಸೆಟಪ್ ಆಯಿತಾ ಇಲ್ಲೂ ಎಂಟ್ರಿ ಮಾಡ್ತಾರೆ. ಸೊ ಈ ಡೈರೆಕ್ಷನ್ನ ಅರ್ಥ ಮಾಡ್ಕೊಳ್ಳೋ. ಸಿಂಪಲ್, ಇಲ್ಲೂ ಸೆಟಪ್ ಮಾಡೋದು, ಇಲ್ಲೂ ಸ್ಟಾಪ್ ಲಾಸ್ ಹಂಟ್ ಆಗುತ್ತೆ, ಬಟ್ ಇಲ್ಲೂ ಆಮೇಲೆ ಅವ್ರಿಗೆ ಪ್ರಾಫಿಟ್ಸ್ ಆಗುತ್ತೆ. ಸೊ ನಾನು ಇವತ್ತು ತೊಗೊಳ್ಳೇಬಾರ್ದಿತ್ತಲ್ಲಪ್ಪ ಟ್ರೇಡು, ಯಾಕೆ ನನ್ನ ಅಕೌಂಟ್ ಯಾಕೆ ಬ್ಲೋ ಆಯ್ತು ಇವತ್ತು? ಸೊ ಈ ಥರ ಎಲ್ಲ ನೀವು ಡೋಪಮಿನ್ ಎಫೆಕ್ಟಿಂದ ದೂರ ಆಗ್ಬೋದು. ಸೊ ಸಿಂಪಲ್ ನಾನು ಹೇಳೋದು, 2 to 3 ಟ್ರೇಡ್ಸ್ ಪರ್ ಡೇ. 2 ಟ್ರೇಡ್ಸ್ ಆಯಿತಾ, 2 ಟ್ರೇಡ್ ಪ್ರಾಫಿಟಬಲಲ್ಲೇ ಕ್ಲೋಸ್ ಆಯಿತಾ? ಸೊ ಸಿಂಪಲ್ 3ನೇ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ನೀವು MT5 ಅಕೌಂಟಲ್ಲಿ ಲಾಗೌಟ್ ಮಾಡಿಬಿಡಿ. 2 ಟ್ರೇಡ್ಸ್ ಪ್ರಾಫಿಟಬಲ್ ಕ್ಲೋಸ್ ಆಯಿತಾ, MT5 ಲಾಗೌಟ್ ಮಾಡಿ. ಸಿಂಪಲ್ ಎಲ್ಲಾದರೂ ಹುಡುಗರ ಜೊತೆ ಚಿಲ್ ಮಾಡೋಕೆ ಹೋಗ್ರಿ. ಬೇಡ ಟ್ರೇಡ್, ಮತ್ತೆ ನಾಳೆ ನೋಡ್ಕೊಳ್ಳೋಣ. ಈಗ ಸೊ ಅಟ್ ಎ ಟೈಮ್ 2 ಟ್ರೇಡ್ಸ್ ಪ್ರಾಫಿಟ್ ಆಗಲ್ಲ ಪ್ರಾಫಿಟಬಲ್. ಬಟ್ 1 ಟ್ರೇಡ್ ಪ್ರಾಫಿಟಲ್ಲಿ ಹೋಯ್ತು, ಓಕೆ ಡನ್. ಬಟ್ ಸೆಕೆಂಡ್ ಟ್ರೇಡ್ ಲಾಸ್ ಅಲ್ಲಿ ಹೋಯ್ತು. ಮಾರ್ಕೆಟ್ ಕಂಡೀಷನ್ಸ್ ಚೆನ್ನಾಗಿದೆ, ವೊಲಟೈಲ್ ಇಲ್ಲ, ಮಾರ್ಕೆಟ್ ಆರಾಮಾಗಿ ಮೂವ್ ಆಗ್ತಿದೆ. ಸೆಟಪ್ ಫಾರ್ಮ್ ಆದರೆ 3ನೇ ಟ್ರೇಡಿಗೆ ಎಂಟ್ರ್ ಆಗಿ, ಇಲ್ಲಾಂದರೆ ಇಲ್ಲೂ ಎಂಟ್ರ್ ಆಗೋದು ಬೇಡ. ಯು ಕ್ಯಾನ್ ಕ್ಲೋಸ್. ಮೊದಲೇ ಇಲ್ಲೊಂದು ಪ್ರಾಫಿಟ್ ಆಗಿದೆ, ಬಟ್ ಇಲ್ಲೂ ಲಾಸ್ ಆಗಿದೆ. ಸೊ ಇಲ್ಲಿ ನೀವು ಬ್ರೇಕ್ ಇವನ್ ಫೇಸಲ್ಲಿ ಇರ್ತೀರಾ. ನೀವು ಇಲ್ಲಿ ಪ್ರಾಫಿಟು ಆಗಿರಲ್ಲ, ನಿಮ್ಮದು ಲಾಸು ಆಗಿರಲ್ಲ. ಇದೇ ಪ್ರಾಫಿಟ್ ಆಗಿರೋ ಲಾಸ್ನ ನೀವು ಇಲ್ಲಿ ರಿಸ್ಕ್ ಮಾಡಿರ್ತೀರಾ ಸೆಕೆಂಡ್ ಟ್ರೇಡಲ್ಲಿ. ಬಟ್ ಇಲ್ಲೂ ಲಾಸ್ ಆಗಿದೆ ಅಂದಮೇಲೆ ಸಿಂಪಲ್ ಆಗಿ ನಾನು ಹೇಳೋ ಪ್ರಕಾರ ನೀವು
ಒಂದು ಪ್ರಾಫಿಟ್ ಒಂದು ಲಾಸ್ ಆದರೆ ಸಿಂಪಲಾಗಿ ಸೆಟಪ್ ಫಾರ್ಮ್ ಆದರೆ ನಿಮ್ಮ ಕನ್ಫರ್ಮೇಷನ್ ಆಯಿತು, ನಿಮ್ಮ ಕನ್ಫರ್ಮೇಷನ್ ಬಂತು, ಇಲ್ಲಿ ನಾನು ಮಾಡ್ಬೋದು, ಇಲ್ಲಿ ಎಲಿಜಿಬಿಲಿಟಿ ಇದೆ, ಇಲ್ಲಿ ಟ್ರೇಡ್ ಮಾಡಿದರೆ ಹೋಗುತ್ತೆ, ಪ್ರೊಬಬಿಲಿಟೀಸ್ ಇದೆ. ಸಿಂಪಲ್ 1:2 1:3 ರಿಸೀವರ್ಡ್ ಇಡಿ, ಹಾಫ್ ಲಾಟ್ಸಿಂದ ಟ್ರೈ ಮಾಡಿ. ಥರ್ಡ್ ಟ್ರೇಡಲ್ಲಿ ಹಾಫ್ ಲಾಟ್ಸಿಂದ ಟ್ರೈ ಮಾಡಿ, ಆ್ಯಂಡ್ ದೆನ್ ಇಲ್ಲಿ ಇಟ್ಸ್ ಓಕೆ, ಇಲ್ಲಿ ಪ್ರಾಫಿಟ್ ಆಯಿತು, ಡನ್ ಮಾಡಿ ಆ ಡೇನ. ಇಲ್ಲೂ ಲಾಸ್ ಆಯಿತಾ, ಸಿಂಪಲ್ ಆಗಿ ನಾನು ಹೇಳೋದು ಡೇನ ಕ್ಲೋಸ್ ಮಾಡಿಯಾ, ನೋ ಟ್ರೇಡಿಂಗ್ ಡೇ ಅಂತ ಕ್ಲೋಸ್ ಮಾಡಿಬಿಡಿ. ಈಗ ನೆಕ್ಸ್ಟ್ ಸಿನಾರಿಯೋ ಏನು ಬರುತ್ತೆ, ಮೊದಲನೇ ಟ್ರೇಡ್ ಲಾಸ್ ಆಗುತ್ತೆ, ಸೆಕೆಂಡ್ ಟ್ರೇಡ್ ಅದು ಲಾಸ್ ಆಗುತ್ತೆ, ಇದ್ರ ಮೇಲೂ ಟ್ರೇಡ್ ಮಾಡಿದರೆ ನೀವು ಮೂರನೇ ಟ್ರೇಡು ಯು ವಿಲ್ ನೆವರ್ ಬಿ ಸಕ್ಸಸ್ಫುಲ್ ಇನ್ ಟ್ರೇಡಿಂಗ್. ಸಿಂಪಲ್ ಆಗಿ ಹೇಳ್ತೀನಿ, ಯು ವಿಲ್ ನೆವರ್ ಬಿ ಸಕ್ಸಸ್ಫುಲ್ ಇನ್ ಟ್ರೇಡಿಂಗ್. ಟ್ರೇಡಿಂಗ್ ಒಂದು ಝೀರೋ ಸಮ್ ಗೇಮ್, ಇಟ್ಸ್ ಎನ್ ಝೀರೋ ಸಮ್ ಗೇಮ್. ಇಲ್ಲಿ ಒಬ್ಬನ ಹತ್ರ ಪ್ರಾಫಿಟ್ಸ್ ಆದರೆ ಇನ್ನೊಬ್ಬನ ಹತ್ರ ಲಾಸ್ ಆಗಲೇಬೇಕು. ದಿಸ್ ಈಸ್ ವಾಟ್ ದ ರಿಯಲ್ ಹಾರ್ಡ್ ಟ್ರೂತ್ ಅಬೌಟ್ ಟ್ರೇಡಿಂಗ್. ಫಸ್ಟ್ ಟ್ರೇಡು ಲಾಸ್ ಆಯಿತಾ, ಸೆಕೆಂಡ್ ಟ್ರೇಡು ಲಾಸ್ ಆಯಿತಾ, ಸಿಂಪಲಾಗಿ ಕ್ಲೋಸ್ ಮಾಡಿಬಿಡಿ, ಡೇನ ಕ್ಲೋಸೇ ಮಾಡಿಬಿಡಿ. ಮೂರನೇ ಟ್ರೇಡಲ್ಲಿ ಮತ್ತೆ ಲಾಸ್ ಆಗುತ್ತೆ, ಮತ್ತೆ ಅಕೌಂಟ್ ಬ್ಲೋ ಆಯ್ತಲ್ಲ, ಜಸ್ಟ್ ನಾನು ಮೂರನೇ ಟ್ರೇಡಲ್ಲಿ ಲಾಸ್ ಮಾಡಿದ್ರೆ ಅಷ್ಟು ತಗೊಂಡು ನಾನು ಹೋಗ್ಬಿಡ್ತೀನಿ, ಮಾಡಲ್ಲ. ಅಲ್ಲೇ ನಿಮ್ಗೆ ಓವರ್ ಟ್ರೇಡಿಂಗೇ ಶುರುವಾಗೋದು. ಅಲ್ಲಿ ನೀವು ಮಾರ್ಕೆಟ್ ಜೊತೆ ಟ್ರೇಡ್ ಮಾಡ್ತಿರಲ್ಲ, ಅಲ್ಲಿ ನೀವು ರಿವೆಂಜ್ ಮಾಡ್ತಿರ್ತೀರಾ ಮಾರ್ಕೆಟ್ ಜೊತೆ, ಅಲ್ಲಿ. ಸೊ ಪ್ಲೀಸ್ ಅವಾಯ್ಡ್ ದಟ್. ಸೊ ನೆಕ್ಸ್ಟ್ ಸಿನಾರಿಯೋ ಏನಾಗುತ್ತಂದರೆ, ಸೊ ಈಗ ಫಸ್ಟ್ ಟ್ರೇಡ್ ನಮ್ಮದು ಪ್ರಾಫಿಟ್ ಆರ್ ಲಾಸ್ ಅದು ಬೇಡ ನಮಗೆ, ಅದೇನೋ ಆಗಿರುತ್ತೆ, ಪ್ರಾಫಿಟ್ ಆಗಿರುತ್ತೆ, ಲಾಸು ಆಗಿರುತ್ತೆ, ಬೇಡ. ಮತ್ತೆ ಅದೇ ಟ್ರೇಡಲ್ಲಿ ನಾನು ಕಾನ್ಫಿಡೆನ್ಸ್ ಇದೆ, ಇದು ಹೋಗುತ್ತೆ ಈ ಟ್ರೇಡು, ಸ್ವಲ್ಪ ನಾನು SLನ ಜಾಸ್ತಿ ಮಾಡಿಬಿಡ್ತೀನಿ ಇಲ್ಲಿ. ಸೊ ಇಲ್ಲಿ ಈ ಲೆವೆಲ್ ಇದೆ, ಇಲ್ಲಿಂದ 25 pips SL ಇದೆ, ಬೇಡ. ಇಲ್ಲಿ ಸ್ವಲ್ಪ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ, ಈ ಆರ್ಡರ್ ಬ್ಲಾಕ್ ಕೆಳಗಡೆ ಇಟ್ಬಿಡ್ತೀನಿ, ಈ ಆರ್ಡರ್ ಬ್ಲಾಕ್ನ ಲಿಕ್ವಿಡಿಟಿ ಸ್ವೀಪ್ ಮಾಡ್ಕೊಂಡು ಮೇಲೆ ಹೋಗ್ಬಿಡುತ್ತೆ ಮಾರ್ಕೆಟ್. ಇಲ್ಲೇ ನೀವು ಸೋತೋಗೋದು. ನಿಮ್ಮ ಟ್ರೇಡಿಂಗಲ್ಲಿ ಅಕೌಂಟ್ಸ್ ಯಾಕೆ ಬ್ಲೋ ಆಗ್ತಿದೆ, ಯಾಕೆ ನಿಮ್ಮ ಕ್ಯಾಪಿಟಲ್ನ ವೈಪೌಟ್ ಆಗ್ತಿದೆ ಅಂದರೆ ಇದೇ ಒಂದು ರೀಸನ್. ಸ್ಟ್ರಿಕ್ಟು SL ಇಡಿ, ಕನ್ಫರ್ಮೇಷನ್ ಆಯಿತಾ, ಸ್ಟ್ರಿಕ್ಟು ಕನ್ಫರ್ಮೇಷನ್ ಮೇಲೆ ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ. 25 ಅಥವಾ 30 to 40 pips SL ಆಗ್ತಿದೆಯಾ, ಇಡೀ ಸಿಂಪಲ್ ಎಕ್ಸಿಕ್ಯೂಟ್ ಮಾಡಿ ಟ್ರೇಡ್ನ. ಇಷ್ಟು ನೀವು ಮಾಡಿಲ್ಲ ಅಂದರೆ, ಇಷ್ಟು ಓಕೆ ನೀವು ಮಾಡ್ತೀರಾ, ಅದು ಗೊತ್ತು, ಇಷ್ಟು ನೀವು ಮಾಡ್ತೀರಾ, ಬಟ್ ಇಲ್ಲಿ ನೀವು ಸ್ವಲ್ಪ ಟ್ರೇಡ್ ಎಕ್ಸಿಕ್ಯೂಟ್ ಆದ ತಕ್ಷಣ ಪ್ರಾಫಿಟ್ಸಲ್ಲಿ ಟರ್ನ್ ಆಗುತ್ತೆ, ಬಟ್ ಆಮೇಲೆ SLಗೆ ಹಿಟ್ ಆಗಕ್ಕೆ ಬರುತ್ತೆ, ಬಟ್ ನೀವು ಇಲ್ಲಿ ಏನು ಮಾಡ್ತೀರಾ, ನಿಮ್ಮ ಸೈಕಾಲಜಿ ಹಾಳು ಮಾಡ್ಕೊತೀರಾ. ಈ SLನ ತೆಗೆದುಬಿಟ್ಟು ಇಲ್ಲಿ ಶಿಫ್ಟ್ ಮಾಡ್ತೀರಾ. ಶಿಫ್ಟಿಂಗ್ SL ಒಂದು ಬಹಳ ದೊಡ್ಡ ನಶೆ, ನಿಜವಾಗ್ಲೂ ಇಷ್ಟು ದೊಡ್ಡ ನಶೆ ಅಂದರೆ ಶಿಫ್ಟ್ ಮಾಡ್ಕೊತಾನೆ ಇರ್ತೀರಾ ನೀವು. ನಿಜವಾಗ್ಲೂ ಬೇಕಾದ್ರೆ ನಿಮ್ಮ ಹಳೆ ಟ್ರೇಡ್ಸ್ನ ನೋಡಿ, ಬೇಕಾದ್ರೆ ನೋಡಿ, ನೀವು ಶಿಫ್ಟ್ ಮಾಡಿ SLನ ಅಕೌಂಟ್ಸ್ನ ಬ್ಲೋ ಮಾಡಿರ್ತೀರಾ. ಓಕೆ, ಇಲ್ಲ SL ಹಂಟ್ ಆಯ್ತಾ, ನಂದು SL ಹಿಟ್ಟಾಯಿತು, ನನ್ನ ಲಾಸ್ ಆಯ್ತು, ಕ್ಲೋಸ್ ಮಾಡಿ ಇಡೆ, ಆ ಟ್ರೇಡ್ನ ತೆಗೆದುಬಿಡಿ ಅಲ್ಲಿಂದ. ಬೇರೆ ಟ್ರೇಡ್ ಅಲ್ಲ, ಬೇರೆ ಸೆಟಪಿಗೆ ವೇಟ್ ಮಾಡಿ, ಬಟ್ ಪರ್ ಡೇ 2 to 3 ಟ್ರೇಡ್ಸ್ ಇದು ಬೇಕೇ ಬೇಕು. ಇಷ್ಟು ಆಗಿಲ್ಲ ಅಂದರೆ ದೇರ್ ಈಸ್ ನಥಿಂಗ್ ಇನ್ ಟ್ರೇಡಿಂಗ್. ಸೊ ಈಗ ನಾವು ಸೆಕೆಂಡ್ ಮಿಸ್ಟೇಕಿಗೆ ಹೋಗೋಣ. ಸೊ ನಮ್ಮ ಸೆಕೆಂಡ್ ಮಿಸ್ಟೇಕ್ ಬಂದು ನೋ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಈಗ ಏನಾಗುತ್ತಪ್ಪ ಅಂದರೆ, ಈಗ ಓವರ್ ಟ್ರೇಡಿಂಗ್ ಅಂತೂ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಬಟ್ ಈಗ ಸೆಕೆಂಡ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ ಟ್ರೇಡರ್ಸು, ನೋ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದರೆ ಅವ್ರ ಹತ್ರ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟೇ ಇರಲ್ಲ. ಸೊ ಹೇಗೆ ಈಗ ನೋಡಿ, ಈಗ ಒಂದು ಟ್ರೇಡಲ್ಲಿ ಅಕೌಂಟ್ನ ರಿಕವರ್ ಮಾಡಬೇಕು ಅಂತ ಬಿಗ್ ಲಾಟ್ ಸೈಜ್ನ ಯೂಸ್ ಮಾಡಬೇಕು, ಆಮೇಲೆ ರಿಸ್ಕನ್ನ 1 to 2% ಟ್ರೇಡ್ ಮಾಡಬೇಕು, ಬಟ್ ಅವ್ರು ಏನು ಮಾಡ್ತಾರೆ, ಹೈ ರಿಸ್ಕ್ ತೊಗೊಂಡ್ಬಿಡ್ತಾರೆ, 5% 6%. ಫಸ್ಟು ಇಲ್ಲಿ ಏನು ರೀಸನ್ ಏನಂದರೆ ಸಿಂಪಲ್ಲು, ಫಸ್ಟು ನೀವು ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಿ. ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡೋ ಎಷ್ಟು ಒಳ್ಳೆಯದೋ ಅಷ್ಟೇ ನಿಮ್ಮ ಅಕೌಂಟ್ನ ಗ್ರೋ ಆಗೋಷ್ಟು ಚಾನ್ಸಸ್ ಇರುತ್ತೆ. ಸೊ ಪ್ರಾಫಿಟ್ ಆಟೋಮೆಟಿಕ್ಲಿ ಫಾಲೋ ಆಗುತ್ತೆ ನಿಮಗೆ. ಸೊ ಈಗ ಏನು ಮಾಡ್ತೀರಾ ನೀವು, ರಿಸ್ಕ್ ಮ್ಯಾನೇಜ್ಮೆಂಟೇ ಇರಲ್ಲ ನಿಮ್ಮ ಹತ್ರ. ಸೊ ಸಿಂಪಲ್ ಇಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಹತ್ರ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಲ್ಲ. ಈಗ ಫಸ್ಟ್ ಟ್ರೇಡ್ ಇಲ್ಲಿ ಮಾಡಿರ್ತೀರಾ, ಇದರಲ್ಲಿ ಈಗ ಇಲ್ಲಿ $100 ಪ್ರಾಫಿಟ್ ಆಗಿದೆ, ನಿಮಗೆ $100 ಪ್ರಾಫಿಟ್ ಆಗಿದೆ. ಓಕೆ, ಈ $100ನ ಏನು ಮಾಡ್ತೀರಾ ನೀವು, ಸೆಕೆಂಡ್ ಟ್ರೇಡಲ್ಲಿ ನಿಮ್ಮ ಅಕೌಂಟಿಗೆ $500 ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ನಿಮ್ಮ ಅಕೌಂಟಿಗೆ $500 ಇರುತ್ತೆ, ಬಟ್ ನೀವು ಅದರಲ್ಲಿ $100 ಪ್ರಾಫಿಟ್ ಮಾಡಿರ್ತೀರಾ. $100 ಪ್ರಾಫಿಟ್ ಮಾಡಿರ್ತೀರಾ, ಎಷ್ಟು, 500 ಅಕೌಂಟ್ ಮೇಲೆ, $500 ಅಕೌಂಟ್ ಮೇಲೆ $100 ಪ್ರಾಫಿಟ್ ಮಾಡಿರ್ತೀರಾ. ಸೊ ಸಿಂಪಲ್ ಇಲ್ಲಿ ಏನು ಮಾಡಿರ್ತೀರಾ ನೀವು, ಲಾಟ್ ಸೈಜ್ ಹೈ ತೊಗೊಂಡಿರ್ತೀರಾ. ಸೊ ಓಕೆ, ಆಗುತ್ತೆ, ಬಿಗ್ನರ್ ಟ್ರೇಡರ್ಸಿಂದ ಆಗುತ್ತೆ ಆ ಮಿಸ್ಟೇಕ್ಸ್. $100 ಮಾಡಿರ್ತೀರಾ, ಆ್ಯಂಡ್ ನೆಕ್ಸ್ಟ್ ಏನು ಮಾಡಿರ್ತೀರಾ, ಈ 500 ನಿಮಗಿದು $100 ಕಾಣುತ್ತಲ್ಲ, ಈ ಅಕೌಂಟಲ್ಲಿ ಕಾಣೋದನ್ನ ನಿಮಗೆ ತಡ್ಕೊಳಕ್ಕಾಗಲ್ಲ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ, ಈ $500ನ ಅದು $600ಗೆ ಕನ್ವರ್ಟ್ ಆಗಿರುತ್ತೆ. ಇನ್ನೇನು $400 ಅಷ್ಟೇ ಅಲ್ಲ, ಇಲ್ಲಿ ಏನು ಲಾಟ್ ಸೈಜ್ ಯೂಸ್ ಮಾಡಿದ್ದೀನಿ, ಸ್ವಲ್ಪ ರೈಸ್ ಮಾಡಿ ಆ ಲಾಟ್ ಸೈಜಿಂದ ನಾನು ಎಂಟ್ರ್ ಆಗ್ತೀನಿ, ನೋಡೋಣ, ಅಲ್ಲಿಂದ ಒಂದು $400 ಮಾಡಿಬಿಟ್ರೆ ಅಕೌಂಟ್ ಡಬಲ್ ಆಗಿಬಿಡುತ್ತೆ. 500 ಹೋಗಿ 1000 ಆಗಿಬಿಡುತ್ತೆ, $1000 ಅಕೌಂಟ್ ಆಗುತ್ತೆ.
ಸೊ ಇದರಲ್ಲಿ 500 ವಿಡ್ರಾ ಮಾಡ್ಕೊಳ್ಳೋಣ, ಮತ್ತು ಅದೇ 500ಅಲ್ಲಿ ಟ್ರೇಡ್ ಮಾಡೋಣ. ಇಲ್ಲ ಬ್ರೋ ಆಗಲ್ಲ. ಸಿಂಪಲಾಗಿ ಹೇಳ್ತೀನಿ ನೋಡಿ, ಯಾವತ್ತೂ ಈ ಥರ ನೀವು ಯೋಚನೆ ಮಾಡೋದ್ರಿಂದ ಆಗಲ್ಲ. ಅದು ಇಟ್ ಟೇಕ್ಸ್ ಟೈಮ್. $500ನ ಗ್ರೋ ಮಾಡೋಕ್ಕೂ ಟೈಮ್ ಬೇಕಾಗುತ್ತೆ. ನೀವು ಡೈಲಿ 2 to 3 ಟ್ರೇಡ್ಸ್, 1 ಟ್ರೇಡ್ ಮಾಡಿದ್ದೀರಾ, ಮಿನಿಮಮ್ ಅದರಲ್ಲಿ $50 ತೆಗ್ದಿದ್ದೀರಾ, ಪ್ರಾಫಿಟ್ಸ್ $50 ತೆಗ್ದಿದ್ದೀರಾ, ಇಡೀ $500ನ 1% ನೀವು ಪ್ರಾಫಿಟ್ ಮಾಡಿದ್ದೀರಾ ಆಗಲೇ. ಪ್ರಾಫಿಟ್ಸ್ನ ಯಾವತ್ತು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ನೀವು ನಂಬರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಯು ಆರ್ ಬ್ಲೋಯಿಂಗ್ ಅಕೌಂಟ್. ಆ್ಯಂಡ್ ಸೊ ಈಗ ನಾವು ನೆಕ್ಸ್ಟ್ ಮಿಸ್ಟೇಕಿಗೆ ಹೋಗೋಣ, ಅಂದರೆ ಟ್ರೇಡಿಂಗ್ ವಿತ್ ಇಮೋಷನ್ಸ್. ಸೊ ಯಾಕೆ ಟ್ರೇಡಿಂಗ್ ಇಮೋಷನ್ಸ್ ಜೊತೆ ಅಟ್ಯಾಚ್ ಮಾಡಬಾರ್ದು? ಸೊ ಲಾಸ್ ಬಂದ ತಕ್ಷಣ ರಿವೆಂಜ್ ಟ್ರೇಡ್ ಮಾಡೋದು, ಮತ್ತು ಪ್ರಾಫಿಟ್ ಬಂದ ತಕ್ಷಣ ಓವರ್ ಕಾನ್ಫಿಡೆನ್ಸ್ ಆಗೋದು, ಇವೆಲ್ಲ ಟ್ರೇಡಿಂಗ್ ಅಕೌಂಟ್ನ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಮಾರ್ಕೆಟು ಇಮೋಷನ್ಸ್ನ ರಿವಾರ್ಡ್ ಮಾಡಲ್ಲ, ಡಿಸಿಪ್ಲಿನ್ನ ರಿವಾರ್ಡ್ ಮಾಡುತ್ತೆ. ಸೊ ಹೇಗೆ ನಾವು ಇಮೋಷನ್ಸ್ನ ಕಮ್ಮಿ ಮಾಡ್ಬೋದು? ಜಗಳ ಆಯಿತಾ, ಅಂದರೆ ಮನೇಲಿ ಪ್ರಾಬ್ಲಮ್ಸ್ ಇದೆ, ಜಗಳ ಆಯಿತು, ಆ್ಯಂಡ್ ಅದನ್ನು ತೊಗೊಂಬಂದು ಇವತ್ತು ಮಾರ್ಕೆಟಲ್ಲಿ ನಾನು ಆ ಸಿಟ್ಟಿಡ್ಕೊಂಡು ರಿವೆಂಜ್ ಟ್ರೇಡ್ ಮಾಡೋದು, ಇದೆಲ್ಲ ನಿಮಗೆ ಲಾಸಸ್ಸೇ ಕಾಣುತ್ತೆ. ಅದು ಬಿಟ್ಟರೆ ಪ್ರಾಫಿಟ್ಸ್ ಅಂತೂ ಕಾಣಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಇಮೋಷನ್ಸ್ ನಿಮ್ಮ ಕೈಯಲ್ಲೇ ಇರುತ್ತೆ, ನೀವೇ ಕಂಟ್ರೋಲ್ ಮಾಡಬೇಕದು. ಎಷ್ಟು ಯಾರು ಹೇಳ್ಕೊಟ್ರೂ ಕಮ್ಮಿ ಆಗಲ್ಲ. ಸೊ ಇಟ್ಸ್ ದ ಹೋಲ್ ಪ್ರಾಬ್ಲಮ್ ಆನ್ ಯುವರ್ಸ್. ನಿಮ್ಮ ಹುಡುಗಿ ಜೊತೆ ಜಗಳ ಆಯಿತು, ಅವ್ರ ಜೊತೆ ಜಗಳ ಆಯಿತು, ಹುಡುಗರ ಜೊತೆ ಜಗಳ ಆಯಿತು, ಅದು ಕೇಳಿದೆ, ಅದು ಕೊಡಿಸಿಲ್ಲ, ಸಮಥಿಂಗ್ ಏನೋ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಒಂಥರ ಆಗ್ತಿದೆ, ಮೂಡಿಲ್ಲ ನನಗೆ, ಯಾರು ಮಾಡ್ತಾರೆ ಇವತ್ತು ಟ್ರೇಡಿಂಗು, ನಾಳೆ ನೋಡೋಣ, ಹಾಗೆ ಹಿಂಗೆ ಅಂತ ಬಂದು ಸುಮ್ಮನೆ ಬೈ ಸೆಲ್ ಬಟನ್ ಒತ್ತೋದ್ರಿಂದ ನಿಮಗೆ ಲಾಸಸ್ಸೇ ಕಾಣುತ್ತೆ ಹೊರತು ನಿಮಗೆ ಪ್ರಾಫಿಟ್ಸ್ ಕಾಣಲ್ಲ. ಇದು ಡಿಟ್ಯಾಚ್ ಮಾಡಲೇಬೇಕಾಗುತ್ತೆ, ನೀವೇ ಮಾಡಲೇಬೇಕಾಗುತ್ತೆ, ಯಾರೂ ಬಂದು ಹೇಳ್ಕೊಡೋಕ್ಕಾಗಲ್ಲ. ಸೊ ಮಿಸ್ಟೇಕ್ 4 ಕಡೆ ಹೋಗೋಣ ಈಗ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ನ ಇಗ್ನೋರ್ ಮಾಡ್ತಾರೆ. ಸೊ ಹೇಗೆ ಮಾರ್ಕೆಟ್ ಸ್ಟ್ರಕ್ಚರ್ನ ಇಗ್ನೋರ್ ಮಾಡ್ತಾರೆ ಅಂದರೆ, ಸೊ ಸಿಂಪಲಾಗಿ ಕ್ಯಾಂಡಲ್ಸ್ ನೋಡಿ ಎಂಟ್ರಿ ತೊಗೊತಾರೆ. ಕ್ಯಾಂಡಲ್ಸ್ ನೋಡಿ ಎಂಟ್ರಿ ತೊಗೊಳ್ಳೋದು ಸ್ಟಾಪ್ ಮಾಡಿ. ಫಸ್ಟ್ ಐಡೆಂಟಿಟಿ, ಹೈಯರ್ ಹೈ, ಹೈಯರ್ ಲೋ, ಲೋವರ್ ಹೈ, ಲೋವರ್ ಲೋ. ಸ್ಟ್ರಕ್ಚರ್ ಗೊತ್ತಿದ್ರೆ ಎಂಟ್ರೀಸ್ ತುಂಬ ಅಕ್ಯುರೇಟ್ ಆಗುತ್ತೆ. ಸ್ಟ್ರಕ್ಚರ್ನ ಏನು ಅಂದರೆ, ಬೈಯರ್ಸ್ ಯಾವ ಕಡೆ ಇದ್ದಾರೆ, ಬೈಯರ್ಸ್ ಅಂದರೆ ಸ್ಟ್ರಾಂಗ್ ಇದ್ದಾರಾ, ಆರ್ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರಾ, ಯಾರು ಸ್ಟ್ರಾಂಗ್ ಇದ್ದಾರೋ ಅವ್ರನ್ನ ಫಸ್ಟ್ ಕಂಡುಹಿಡೀರಿ. ಮಾರ್ಕೆಟಲ್ಲಿ ಎವ್ರಿ ಕ್ಯಾಂಡಲ್ ಒಂದು ಸ್ಟೋರಿ ಹೇಳುತ್ತೆ. ಸೊ ಸಿಂಪಲ್ ಆಗಿದೆ. ನಿಮಗೆ ಏನು ಸ್ಟ್ರಾಟಜಿ ಗೊತ್ತಿಲ್ಲ ಅಂದರೆ ಇಟ್ಸ್ ಹಾರ್ಡ್ ಟು ಮೇಕ್ ಮನಿ ಇನ್ ಟ್ರೇಡಿಂಗ್. ಟ್ರೇಡಿಂಗು ಒಂದು ಬಿಸ್ನೆಸ್ ಥರ ಟ್ರೀಟ್ ಮಾಡಿ, ಅದು ಗ್ಯಾಮ್ಲಿಂಗ್ ಥರ ಟ್ರೀಟ್ ಮಾಡಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಥರ ಟ್ರೀಟ್ ಮಾಡಿ. ಹೌದು, ಇದರಲ್ಲಿ ದುಡ್ಡು ಮಾಡ್ಬೋದು. ಇದರಲ್ಲಿ ಯು ಕ್ಯಾನ್ ಮೇಕ್ ಲಾಟ್ ಆಫ್ ಅಮೌಂಟ್ ಆಫ್ ಮನಿ ಇನ್ ಟ್ರೇಡಿಂಗ್. ಹೈಯರ್ ಹೈಸ್, ಹೈಯರ್ ಲೋಸ್ ನೋಡಿ ಟ್ರೇಡ್ ಮಾಡಿ. ಸುಮ್ಮನೆ ತುಂಬ ಜನ ನೋಡಿದ್ದೀನಿ ನಾನು. ಈವನ್ ಐ ಆಮ್ ಆಲ್ಸೋ. ನಾನು ಒಂದು ಬಿಗ್ನರಲ್ಲಿ ಸ್ಟಾರ್ಟ್ ಮಾಡಿದಾಗ 1 minute ಕ್ಯಾಂಡಲ್ಸ್ ನೋಡಿ, ಒಂದು 2 to 3 ಕ್ಯಾಂಡಲ್ಸ್ ಗ್ರೀನ್ ಆಗಿಬಿಟ್ರೆ ಬೈ ಮಾಡೋದು, ಒಂದು 2-3 ಕ್ಯಾಂಡಲ್ಸ್ ಚೆನ್ನಾಗಿ ರೆಡ್ ಆಗಿಬಿಟ್ರೆ ಸೆಲ್ ಮಾಡೋದು. ನಾನು ನೋಡಿ ಮಾಡಿದ್ದೀನಿ ಟ್ರೇಡಿಂಗ್, ಅದನ್ನು ಮಾಡಿದ್ದೀನಿ. ಐ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಅಮೌಂಟ್ ಆಫ್ ಮನಿ ಇನ್ ಟ್ರೇಡಿಂಗ್. ನಾನು ತುಂಬ ಲಾಸ್ ಮಾಡಿದ್ದೀನಿ. ನಾನು ಹೇಳ್ತಿದ್ದೀನಿ ಅಂದಮೇಲೆ ನನಗೆಲ್ಲ ಬಂದುಬಿಡ್ತು ಒಂದೇ ಸತಿ. ನೋ ಬ್ರೋ, ನೋ. ನಾನು ಎಲ್ಲ ಕಲಿತೆ ಇಲ್ಲಿವರೆಗೆ ಬಂದಿರೋದು. ಒಂದು ಸಿಂಪಲಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಅಲ್ಲೂ ನೀವು ಪ್ರಾಫಿಟಬಲ್ ಆಗ್ಬೋದು. ಯು ಹ್ಯಾವ್ ಟು ಫಾಲೋ ದ ರೂಲ್ಸ್. ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬೇಕು ನೀವು. ಒಂದು ಮಾರ್ಕೆಟ್ನ ಈ ಸಪೋರ್ಟ್ ತಗೊಂಡು, ಈ ಸಪೋರ್ಟ್ ಮೇಲೆ ಮಾರ್ಕೆಟು ಒಂದು ಸಪೋರ್ಟ್ ಲೆವೆಲ್ನ ರೀಟೆಸ್ಟ್ ಮಾಡಿದ್ಮೇಲೆ ಇದ್ರ ಮೇಲೆ ಏನು ಕನ್ಫರ್ಮೇಷನ್ ಸಿಗುತ್ತೆ, ಯಾವ ಕ್ಯಾಂಡಲ್ ಮೇಲೆ, ಯಾವ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಮೇಲೆ ನಾನು ಎಂಟ್ರ್ ಆಗ್ಬೋದು, ಇದರಲ್ಲಿ ಎಂಟ್ರ್ ಆದರೆ ನನಗೆ ರಿವಾರ್ಡ್ ಎಷ್ಟಾಗ್ತಾ ಇದೆ, ನನಗೆ SL ಎಷ್ಟಾಗ್ತಾ ಇದೆ. ಸೊ ಇವೆಲ್ಲ ಮೆಜರ್ಸ್ನ ನೀವು ಟ್ರೇಡ್ ಎಂಟ್ರ್ ಆಗೋಕ್ಕಿಂತ ಮುಂಚೆನೇ ನೀವು ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಅವಾಗ ನೀವು ಒಂದು ಹಂತಕ್ಕೆ ಸಕ್ಸೀಡ್ ಆಗೋಕ್ಕೆ ಬರ್ತಾ ಇರ್ತೀರ. ಓಕೆ, ಇಲ್ಲಿ ಟ್ರೇಡಿಂಗು ತುಂಬ ಜನ ಒಂಥರ ಬೈಪಾಸ್ ನೋಡ್ತಾರೆ, ಬೈಪಾಸ್ ರೋಡ್ ನೋಡ್ದಂಗೆ. ಅಂದರೆ ದುಡ್ಡು ಮಾಡೋಕ್ಕೆ ಒಂಥರ ಬೈಪಾಸ್ ಇದ್ದಂಗೆ. ಆಗಲ್ಲ ಬ್ರೋ, ಇದು ಪೇಷನ್ಸ್ ಕೇಳುತ್ತೆ, ಪೇಷನ್ಸ್ ಕೊಡಲೇಬೇಕು, ಟೈಮ್ ಹೇಳುತ್ತೆ. ಅಲ್ಲಿವರೆಗೆ ಆಗಲ್ಲ ಇದು. ಸೊ ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ, ಕ್ಯಾಂಡಲ್ಸ್ ನೋಡಿ ಎಂಟ್ರಿ ತೊಗೊಳಕ್ಕೆ ಹೋಗಬೇಡಿ. ಫಸ್ಟ್ ಐಡೆಂಟಿಫೈ ಮಾಡಿ, ಅಂದರೆ ಮಾರ್ಕೆಟ್ ಟ್ರೆಂಡ್ನ ಐಡೆಂಟಿಫೈ ಮಾಡಿ, ಬೈಯರ್ ಸ್ಟ್ರಾಂಗ್ ಇದ್ದಾರಾ, ಸೆಲ್ಲರ್ ಸ್ಟ್ರಾಂಗ್ ಇದ್ದಾರಾ, ಅದನ್ನು ಐಡೆಂಟಿಫೈ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಹತ್ರ ಒಂದು ಸ್ಟ್ರಾಟಜಿ ಎಲ್ಲ ನಿಮ್ಮದೊಂದು ಟ್ರೇಡಿಂಗಲ್ಲಿ ಎಡ್ಜ್ ಅಂತ ಇರುತ್ತೆ. ಆ ಎಡ್ಜ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡು ಅದ್ರ ಮೇಲೆ ಬ್ಯಾಕ್ ಟೆಸ್ಟ್ ಮಾಡಿ, ಅದ್ರ ಮೇಲೆ ಟ್ರೇಡ್ ಮಾಡಿ. ಓಕೆ, ಇಲ್ಲಿ ಏನು ಕನ್ಫರ್ಮೇಷನ್ಸ್ ಬೇಕು, ಯಾವ ಕನ್ಫರ್ಮೇಷನ್ ಮೇಲೆ ಎಷ್ಟು ನನಗೆ SL ಆಗ್ತಾ ಇದೆ, ಎಷ್ಟು TP ಬರ್ತಾ ಇದೆ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಈಗ ಇಗ್ನೋರಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್ ಆಯಿತು. ಈಗ ನೆಕ್ಸ್ಟು ನಮ್ಮದು ಟ್ರೇಡಿಂಗ್ ಜರ್ನಲ್. ತುಂಬ ಜನಕ್ಕೆ ನೋಡಿದ್ದೀನಿ ನಾನು ಟ್ರೇಡಿಂಗ್ ಜರ್ನಲ್ಲೇ ಮೇಂಟೈನ್ ಮಾಡಲ್ಲ. ಸೊ ಟ್ರೇಡ್ ಎಂಟ್ರಿ ಯಾಕೆ ತೊಗೊತಿದ್ದೀರಾ,
ಸ್ಟಾಪ್ ಲಾಸ್ ಯಾಕೆ ಇಡ್ತಿದ್ದೀರಾ, ಟಾರ್ಗೆಟ್ ಯಾಕೆ ಇಡ್ತಿದ್ದೀರಾ ಎಲ್ಲ ನೋಟ್ ಮಾಡಬೇಕು. ವಿನ್ನಿಂಗ್ ಟ್ರೇಡ್ಸ್ ಅನಲೈಸ್ ಟ್ರೇಡ್ಸ್ ಆ್ಯಂಡ್ ಲೂಸಿಂಗ್ ಟ್ರೇಡ್ಸ್ ರಿಪೀಟ್ ಮಾಡುತ್ತೆ ಮಿಸ್ಟೇಕ್ಸ್. ಸೊ ಹೇಗೆ ನಾವು ಇದರಿಂದ ಇದು ಬಹಳ ಇಂಪಾರ್ಟೆಂಟು. ಟ್ರೇಡಿಂಗ್ ಅಂದಮೇಲೆ ಒಂದು ಜರ್ನಲು ಅದ್ರ ಟ್ರೇಡಿಂಗ್ನ ಹಾರ್ಟ್ ಇದ್ದಂಗೆ. ಸೊ ಇಲ್ಲಿ ತಿಳಿಯೋದು ಅರ್ಥ ಮಾಡ್ಕೊಳ್ಳಿ, ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸೊ ಜರ್ನಲಿಂಗ್ ದ ಟ್ರೇಡ್ಸ್. ಸೊ ಒಂದು ಟ್ರೇಡಲ್ಲಿ ನೀವು ಎಂಟ್ರ್ ಆಗಿದ್ದೀರಾ ಅಂದಮೇಲೆ ಯಾವ ಪ್ರೈಸ್ ಮೇಲೆ ಎಂಟ್ರ್ ಆಗಿದ್ದೀರಾ, ಎಂಟ್ರಿ ಪ್ರೈಸ್, ಎಕ್ಸಿಟ್ ಪ್ರೈಸ್, ರೀಸನ್ ಏನಕ್ಕೆ ಎಂಟ್ರ್ ಆಗೋಕ್ಕೆ, ರೀಸನ್ ಏನು, ಮತ್ತು ನೀವು ಸ್ಟಾಪ್ ಲಾಸ್ನ ಎಲ್ಲಿಟ್ಟಿದ್ದೀರಾ, ಮತ್ತು ನಿಮ್ಮ ಟಿ ಪಿ ಎಲ್ಲಿಗಿಟ್ಟಿದ್ದೀರಾ, ಆ್ಯಂಡ್ ರಿಸ್ಕ್ ರಿವಾರ್ಡ್ ಎಷ್ಟಾಗ್ತಾ ಇದೆ, ಆಮೇಲೆ ಇನ್ನು ತುಂಬ ಇದಿದೆ. ಮತ್ತು ರೀಸನ್ ಯಾಕೆ ಅಂದರೆ ನಿಮ್ಮ ಏನು ಇಮೋಷನ್ಸ್ ಇತ್ತು ಆ ಟ್ರೇಡ್ ಎಂಟ್ರ್ ಆದ ತಕ್ಷಣ, ಆದಮೇಲೆ ಟಿ ಪಿ ಹೋಲ್ಡ್ ಮಾಡಿದ್ದೀರಾ ಇಲ್ಲ, ಗ್ರೀಡ್, ತುಂಬ ಬರುತ್ತೆ ರೀಸನ್ಸ್, ತುಂಬ ಲಾಟ್ ಆಫ್ ರೀಸನ್ಸ್ ಇದೆ. ಸೊ ಜರ್ನಲ್ ಭಾಳ ಇಂಪಾರ್ಟೆಂಟು. ಸೊ ನೀವು 5 to 10 ಟ್ರೇಡ್ಸ್ ತೊಗೊಂಡ್ಬಿಟ್ಟು ನಾನು ಜರ್ನಲ್ ಮೇಂಟೈನ್ ಮಾಡಿದೆ ಆಗಲ್ಲ. ಯು ಹ್ಯಾವ್ ಟು ಫೋಕಸ್ ಆನ್ 100 ಟ್ರೇಡ್ಸ್. ಫಸ್ಟ್ 30 ಡೇಸೇ ಫಸ್ಟ್ 30 ಟ್ರೇಡ್ಸೇ ಲಾಸ್ ಆಗಿಬಿಡ್ತು. ಸೊ ಇಲ್ಲಿ ಹೇಳಿದ್ ನೋಡಿ, ಫಸ್ಟ್ 30 ಟ್ರೇಡ್ಸೇ ಲೂಸಿಂಗ್ ಸ್ಟ್ರೀಟ್ ನಡೀತು ನಿಮ್ಮದು, ಎಲ್ಲ ಎಸಲಿಟ್ ಆಯಿತು. ಈ ಲೂಸಿಂಗ್ ಸ್ಟ್ರೀಟ್ನ ಟ್ರೇಡಿಂಗ್ ಏನಿಲ್ಲ, ನನಗೆ ಆಗ್ತಿಲ್ಲ, ನಾನು ಬಿಟ್ಬಿಡ್ತೀನಿ, ಏನೂ ಜರ್ನಲ್ ಮಾಡಿಲ್ಲ. ಒಂದು ಸತಿ ಈ 30 ಟ್ರೇಡ್ನ ಜರ್ನಲ್ನ ಅನಲೈಸ್ ಮಾಡಿ. ಈ 30 ಟ್ರೇಡಲ್ಲಿ ನೀವು ಏನಕ್ಕೆ ಎಲ್ಲಿಗಿಟ್ಟಿದ್ರಿ, ಟಿ ಪಿ ಎಲ್ಲಿಗಿಟ್ಟಿದ್ರಿ, ನಿಮ್ಮ ರೀಸನ್ ಏನಿತ್ತು, ನಿಮ್ಮ ಮುಂದೆ ನೀವು ಯಾವುದೇ ಟ್ರೇಡ್ ಮಾಡೋಕ್ಕೂ ಈ 30 ಟ್ರೇಡ್ಸ್ ಕಾರಣ ಆಗುತ್ತೆ. ಯಾಕಂದರೆ ನೀವು 30 ಟ್ರೇಡ್ಸು ಯಾವ ಥರ ಮಾಡಿದ್ದೀರಾ ಆ ಫುಲ್ ನಿಮಗೆ ಡಾಟಾ ಇದ್ದರೆ ಕಣ್ಮುಂದೆ. ಸೊ ಯು ಕ್ಯಾನ್ ಪ್ಲ್ಯಾನ್ ನೆಕ್ಸ್ಟ್ 10 ಟ್ರೇಡ್ಸ್. ಈ 30 ಟ್ರೇಡಲ್ಲಿ ಏನು ಲಾಸ್ ಮಾಡ್ತೀರಾ 10 ಟ್ರೇಡಲ್ಲಿ ನೀವು ತೆಗಿಬೋದು, ಟಿ ಪಿ ಗಳಿಸ್ಬೋದು. ಇಟ್ಸ್ ಎನ್ ಪ್ರೊಬಬಿಲಿಟಿ ಗೇಮ್. ಸೊ ಪ್ಲೀಸ್ ಜರ್ನಲ್ನ ಮೇಂಟೈನ್ ಮಾಡಿ. ಜರ್ನಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮತ್ತೆ ಒಂದು ಸತಿ ನಮ್ಮದೆಲ್ಲ ಕಾನ್ಸೆಪ್ಟ್ನ ರಿವೈಸ್ ಮಾಡ್ಕೊಂಬರೋಣ. ಸೊ ನಾವು ಇವತ್ತು ಏನೇನು ಮಾಡಿದ್ದೀವಿ ಅಂದರೆ, ಓವರ್ ಟ್ರೇಡಿಂಗ್ ಹೇಗೆ ಅವಾಯ್ಡ್ ಮಾಡಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ನ ಹೇಗೆ ಪ್ಲ್ಯಾನ್ ಮಾಡಬೇಕು, ಇಮೋಷನ್ಸ್ನ ಹೇಗೆ ದೂರ ಮಾಡಬೇಕು, ಮಾರ್ಕೆಟ್ ಸ್ಟ್ರಕ್ಚರ್ ಯಾಕೆ ಇಗ್ನೋರ್ ಮಾಡಬಾರ್ದು, ಆ್ಯಂಡ್ ಜರ್ನಲ್ನ ಯಾಕೆ ಇಂಪಾರ್ಟೆನ್ಸ್ ಆಗಿ ತೊಗೊಬೇಕು. ಸೊ ಇಷ್ಟು 5 ಪಾಯಿಂಟ್ಸ್ ಆಯ್ತು ನಮ್ಮದು. ಓವರಾಲ್ ಬಿಗ್ನರ್ ಟ್ರೇಡರ್ಸ್ ಇದು ಸಫರ್ ಮಾಡ್ತಾರೆ. ಸೊ ಈಗ ಲಾಸ್ಟ್ ಒಂದು ಡೋಪಮಿನ್ ಹಿಟ್ ಅಂತ ಬರ್ತಿದ್ದೀನಿ, ಬಟ್ ಇನ್ನೂ ಮಾತಾಡಿಲ್ಲ ನಾನು. ಸೊ ಈಗ ಡೋಪಮಿನ್ ಹಿಟ್ ಏನು ಅಂದರೆ, ನೀವು ಯಾವತ್ತು MT5 ಅಕೌಂಟ್ನ ಓಪನ್ ಮಾಡಿರ್ತೀರಾ ಅಲ್ಲಿ ನಿಮಗೆ ಬೈ ಸೆಲ್ ಅಂತ ಒಂದೆರಡು ಆಪ್ಷನ್ಸ್ ಕಾಣುತ್ತೆ. ಈ ಕಡೆ ಸೆಲ್ಲು, ಈ ಕಡೆ ಬೈ ಅಂತ. ಈಗ ನಿಮ್ಮ ಬ್ರೈನ್ ಏನು ಮಾಡುತ್ತಂದರೆ, ನಿಮಗೆ ಇಡೀ ದಿನ ಟ್ರೇಡ್ ಸಿಗಲ್ಲ, ಇಡೀ ದಿನ ನಿಮಗೆ ಟ್ರೇಡೇ ಸಿಗಲ್ಲ. ನೀವೇನು ಮಾಡ್ತೀರಾ, ಅಲ್ಲಿ ಬೈ ಒತ್ತಲ ಸೆಲ್ ಒತ್ತಲ. ಮಾರ್ಕೆಟ್ ಸ್ವಲ್ಪ ಹಿಂಗೆ ಫಾಲ್ ಆಯಿತಾ, ಆದರೆ ನೀವು ನೋಡ್ತಿರೋದಿಲ್ಲಿ M1. ಮಾರ್ಕೆಟ್ ಸ್ವಲ್ಪ ಫಾಲ್ ಆಯಿತಾ, ಇಲ್ಲಿಂದ ಮೇಲೆ ಹೋಗ್ಬೋದೇನೋ, ಬೈ ತಗೊಳ್ತೀನಿ. ಸ್ವಲ್ಪ ಮೇಲೆ ಹೋಗುತ್ತೆ ಮಾರ್ಕೆಟ್, ಬಟ್ ಲಾಸ್ ಆಗುತ್ತೆ. ಇಲ್ಲಿ ನೀವು ಸ್ಟಾಪ್ ಲಾಸ್ ಇಟ್ಟಿರಲ್ಲ, ನೋಡೋಣ ಮೇಲೆ ಹೋಗುತ್ತೆ, ಆದರೆ ಅದು ಹೋಗಲ್ಲ. ಅಲ್ಲಿ ಏನಾಗುತ್ತೆ, ಲಾಸ್. ಈಗ ಲಾಸ್ ಮಾಡಿಬಿಡ್ತೀರಾ, ಇಲ್ಲಿ ನೀವು ತೆಗೆದು ಬಿಡ್ತೀರಾ. ನಿಮ್ಮ ಕ್ಯಾಪಿಟಲ್ನ ಅರ್ಧ ವೈಪೋಟೆ ಆಗೋಗಿರುತ್ತೆ. ಅಲ್ಲಿ $500 ಇದ್ದಿದ್ದು ಒಂದು 200, 250, 300 ಬಂದಿರ್ತೀರ. ಅವಾಗ ಏನು ಮಾಡ್ತೀರಾ, ನಿಮ್ಮ ಬ್ರೈನ್ ಏನು ಹೇಳುತ್ತೆ ಅವಾಗ, ನಾನು ಇದು ಮಾಡಲೇಬಾರ್ದಿತ್ತು ಮರ, ಡಿಸಿಪ್ಲಿನೇ ಇದಿಲ್ಲ ಅಂದರೆ ಆಗೋದೇ ಇಲ್ಲ, ಡಿಸಿಪ್ಲಿನ್ ಬೇಕೇ ಬೇಕು ಎಂತ ಅಂದರೆ. ನೀವು ಎಷ್ಟು ಹುಚ್ಚರಾಗ್ತಿದ್ದೀರಾ ಅಂದರೆ, ಟ್ರೇಡಿಂಗ್ನ ಒಂದು ಅಡಿಕ್ಷನ್ ಆಗಿ ತೊಗೊಂಡ್ಬಿಡಿ ಯಾವತ್ತು ಟ್ರೇಡಿಂಗ್ನ. ಬ್ರೈನ್ ಎಂಥ ದೊಡ್ಡ ಇದಂದರೆ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ನಿಮ್ಮ ಬ್ರೈನ್ ಮೇಲೆ. ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು, ಎಂಥ ದೊಡ್ಡ ಟ್ರೇಡರ್ ಆಗಲಿ ಅವನಿಗೆ ಯಾವತ್ತೂ ಫೋಮೋ ಮುಗ್ದೇ ಇಲ್ಲ. ಎಲ್ಲ ದೊಡ್ಡ ಬಿಗ್ ಟ್ರೇಡರ್ಸ್ಗೂ ಇನ್ನೂ ಫೋಮೋ ಆಗುತ್ತೆ, ಇನ್ನೂ ಓವರ್ ಟ್ರೇಡ್ ಆಗುತ್ತೆ. ಬಟ್ ಅವ್ರು ಅವಾಯ್ಡ್ ಮಾಡ್ತಾರೆ, ಅದನ್ನು ಟ್ರೇಡೇ ಮಾಡಲ್ಲ ಅವರು. ಹೇಗೆ ಅವರು ಮ್ಯಾನೇಜ್ ಮಾಡ್ತಾರೆ ಅಂದರೆ, ಅವ್ರು ಟ್ರೇಡೇ ಮಾಡಲ್ಲ ಅವರು, ಸಿಂಪಲ್. ಸೊ ಈಗ ಏನು ಮಾಡುತ್ತೆ ಅಂದರೆ, ಬ್ರೈನ್ ನಿಮಗಿಲ್ಲಿ ಬ್ರೈನೇ ಮಾಡಿಸುತ್ತೆ ಆ ಕೆಲಸ. ಬೈ ಸೆಲ್ ಒತ್ತಕ್ಕೆ ಬ್ರೈನೇ ಮಾಡಿಸುತ್ತೆ. ಬಟ್ ಆಫ್ಟರ್ ಲಾಸ್ ಏನು ಮಾಡುತ್ತೆ, ನಿಮ್ಮ ಬ್ರೈನ್ ನಿಮಗೆ ಮತ್ತೆ ಇಂಡಿಕೇಶನ್ ಕೊಡುತ್ತೆ, ಡಿಸಿಪ್ಲಿನ್ ಇರಲಿಲ್ಲಲ್ಲೋ ನೀನು ಇವತ್ತು, ಇಡೀ ಅಕೌಂಟಲ್ಲೇ ವೈಪೌಟ್ ಮಾಡೋಕ್ಕೆ ಬಂದಲ್ಲೋ, ಯಾವಾಗ ಸಕ್ಸೀಡ್ ಆಗ್ತೀಯೋ, ಡಿಸಿಪ್ಲಿನೇ ಇಲ್ಲಲ್ಲೋ, ಅದೇ ನಿಮಗೆ ಬೈಯುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೋಗಿ ನೀವು ರಿಯಲೈಸ್ ಮಾಡ್ತೀರಾ ಈ ನನ್ನ ಮಾತು, ಬ್ರೈನ್ ಈ ಥರ ಡೋಪಮಿನ್ ಎಫೆಕ್ಟ್ ಕೊಡುತ್ತೆ. ಸೊ ನಾನು ಯಾಕೆ ಇಲ್ಲಿ ಡೋಪಮಿನ್ ಎಫೆಕ್ಟ್ ಹಾಕಿದ್ದೀನಿ ಅಂದರೆ, ದಿಸ್ ಈಸ್ ದ ರೀಸನ್. ಈ ರೀಸನಿಂದ ನಾನು ಬಂದಿದ್ದೀನಿ. ಈ ಡೋಪಮಿನ್ ಹಿಟ್ ಏನಿದೆಯೋ ಈ ರೀಸನಿಂದ ನಾನು ಬಂದಿದ್ದೀನಿ. ಸೊ ಓವರಾಲ್ ನಮ್ಮದು ವಿಡಿಯೋ ಹತ್ತತ್ರ ಮುಗಿತಾ ಬರ್ತಾ ಇದೆ. ಸೊ ನಾವು ಇವತ್ತೇನೇನು ಕಲ್ತಿದ್ದೀವಿ ಅಂದರೆ, ಯಾಕೆ 90% ಟ್ರೇಡರ್ಸ್ ಲೂಸ್ ಮಾಡ್ತಾರೆ, ಸೊ ಅದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಕೊಬೇಕು,
ಹೇಗೆ ನಾವು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ಹೇಗೆ ನಾವು 10% ಟ್ರೇಡರ್ಸಲ್ಲಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಮೇನ್ ನಾವು ಡೋಪಾಮಿನ್ ಎಫೆಕ್ಟ್ ಬಗ್ಗೆನೂ ಮಾತಾಡಿದ್ದೀವಿ. ಸೊ ಓವರ್ ಟ್ರೇಡಿಂಗ್, ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ದಂಗೆ ಇಮೋಷನ್ಸ್ ಇಟ್ಕೊಂಡು ಮಾರ್ಕೆಟ್ ಸ್ಟ್ರಕ್ಚರ್ನ ಇಗ್ನೋರ್ ಮಾಡಿ, ಟ್ರೇಡಿಂಗ್ ಜರ್ನಲ್ನ ಇಗ್ನೋರ್ ಮಾಡಿ, ಈ ಡೋಪಾಮಿನ್ ಹಿಟ್ನ ನಾವು ಮುಂದೆ ಇಟ್ಟು ಟ್ರೇಡಿಂಗ್ ಮಾಡ್ತಿದ್ವಿ. ಸೊ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಇನ್ಮೇಲಿಂದ ಪ್ರಾಮಿಸ್ ಮಾಡಿ, ಮತ್ತು ನನ್ನ ಕಮೆಂಟ್ಸಲ್ಲೂ ತಿಳಿಸಿ ನನಗೆ, ಇನ್ಮೇಲಿಂದ ನೀವು ಈ ಮಿಸ್ಟೇಕ್ಸ್ ಮಾಡಲ್ಲ. ಸೊ ಫ್ರೆಂಡ್ಸ್, ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕಂದ್ರೆ ಸೀಕ್ರೆಟ್ ಸ್ಟ್ರಾಟಜಿ ಬೇಕು ಅಂತ ಇಲ್ಲ. ನೀವು ಫಾಲೋ ಮಾಡಬೇಕಾಗಿರೋದು ಪೇಷನ್ಸ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಕಂಟಿನ್ಯೂಸ್ ಲರ್ನಿಂಗ್. ಸೊ ಒಂದು ಮಾತು ರಿಮೆಂಬರ್ ಮಾಡ್ಕೊಳ್ಳಿ, ಟ್ರೇಡಿಂಗ್ ಈಸ್ ಎ ಮ್ಯಾರಥಾನ್, ನಾಟ್ ಎ ಸ್ಪಿರಿಟ್. ಹೌದು, ಈ ಮಾತು ನಿಜ. ಟ್ರೇಡಿಂಗು ಮ್ಯಾರಥಾನ್ ಇದ್ದಂಗೆ, ಸ್ಪ್ರಿಂಟ್ ಅಲ್ಲ. ಸೊ ಇಷ್ಟಾಗಿತ್ತು ನಮ್ಮದು ಓವರಾಲ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ. ಸೊ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈವ್ ಟ್ರೇಡಿಂಗ್ ಕಂಟೆಂಟ್ಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ. ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್. ಹ್ಯಾಪಿ ಟ್ರೇಡಿಂಗ್ ಗೈಸ್.